ಏನಿದು ಕರೆಕ್ಟ್ ಇಷ್ಟೇ ಕೊಡಬೇಕಾ ಅಂತಂತಂದು ಕೂಡ ನಿಮ್ಮ ತಲೆಯಲ್ಲಿ ಡೌಟ್ ಬರ್ಬೋದು. ಇಷ್ಟು 120 ml ಮತ್ತು 240 ml ಏನು ಹೇಳಿದ್ನಲ್ಲ ಇಷ್ಟು ಮಾತ್ರ ಕೊಡಲೇಬೇಕು. ಇದಕ್ಕಿಂತ ಜಾಸ್ತಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 6 ನಿಂದ 12 ತಿಂಗಳ ಒಳಗಿನ ಮಗುಗೆ ಒಂದಿನಕ್ಕೆ ಎಷ್ಟು ನೀರು ಕೊಡಬೇಕು, ಜಾಸ್ತಿ ಕೊಟ್ಟರೆ ಏನಾಗುತ್ತೆ, ಮತ್ತು ಮಗು ಬೇಕಾದಕ್ಕಿಂತ ಕಡಿಮೆ ನೀರು ಕೊಟ್ಟರೆ ಏನಾಗುತ್ತೆ, ಒಂದು ವೇಳೆ ನಿಮ್ಮ ಮಗು ನೀರು ಕುಡಿಯೋಕ್ಕೆ ಇಷ್ಟಪಡ್ತಿದ್ದಿಲ್ಲ ಅಂತಂದರೆ ಅದಕ್ಕೆ ನೀವೇನು ಮಾಡಬೇಕು, ಇವೆಲ್ಲದ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ಲಿ ನಿಮ್ಮ ಮಗು ಏನಾದರೂ 6 ತಿಂಗಳು ಒಳಗಡೆ ಇತ್ತು ಅಂತಂದರೆ ತಾಯಿ ಎದೆ ಹಾಲು ಮಾತ್ರ ಕೊಡ್ತಾ ಬನ್ನಿ. ಇವಾಗ ತುಂಬ ಬಿಸಿಲಿದೆ, ಬೇಸಿಗೆಗಾಲ ಇದೆ ಅಂದ್ಕೊಂಡು ಸ್ವಲ್ಪ ಮೇಲಿಗೆ ನೀರು ಹಚ್ಚೋಣ ಅಂದ್ಕೊಂಡು ನೀರು ಕೊಡೋಕ್ಕೆ ಹೋಗಬೇಡಿ. ಮಗುಗೆ ಎಷ್ಟು ನೀರು ಬೇಕಲ್ಲ ಅದರಷ್ಟು ನೀರಿನಂಶ ತಾಯಿ ಎದೆ ಹಾಲು ಮುಖಾಂತರನೇ ಮಗುಗೆ ಸಿಗ್ತಿರುತ್ತೆ. ಸೊ ಹಾಗಾಗಿ 6 ತಿಂಗಳು ತುಂಬವರೆಗೂ ನಿಮ್ಮ ಮಗುಗೆ ತಾಯಿ ಎದೆ ಹಾಲು ಬಿಟ್ಟು ಬೇರೇನೂ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಮಗು ಏನಾದರೂ 6 ತಿಂಗಳು ಮೇಲ್ಗಡೆ ಇತ್ತು ಅಂತಂದರೆ 6 ನಿಂದ 9 ತಿಂಗಳ ಒಳಗಿನ ಮಗುಗೆ 100 ನಿಂದ 120 ml ಅಷ್ಟು ನೀರು ಕೊಡಿ. ಒಂದು ವೇಳೆ ನಿಮ್ಮ ಮಗು 9 ರಿಂದ 12 ತಿಂಗಳವರೆಗೂ ಇತ್ತು ಅಂತಂದರೆ 120 ರಿಂದ 240 ml ವರೆಗೂ ನೀರು ಕೊಡ್ತಾ ಬನ್ನಿ. ಏನಿದು ಕರೆಕ್ಟ್ ಇಷ್ಟೇ ಕೊಡಬೇಕಾ ಅಂತಂತಂದು ಕೂಡ ನಿಮ್ಮ ತಲೆಯಲ್ಲಿ ಡೌಟ್ ಬರ್ಬೋದು. ಇಷ್ಟು 120 ml ಮತ್ತು 240 ml ಏನು ಹೇಳಿದ್ನಲ್ಲ ಇಷ್ಟು ಮಾತ್ರ ಕೊಡಲೇಬೇಕು. ಇದಕ್ಕಿಂತ ಜಾಸ್ತಿ ಇವಾಗ ಸಮ್ಮರ್ ಇತ್ತು, ತುಂಬ ನಿಮ್ಮ ಮಗು ಸ್ವೆಟ್ ಅದೆಲ್ಲ ಆಗ್ತಿತ್ತು ಅಂತಂದರೆ ಇನ್ನೂ ಜಾಸ್ತಿ ನಿಮ್ಮ ಮಗು ಬೇಕನ್ನಿಸ್ತಿತ್ತು ಅಂತಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮಗು ನೀರು ಸಾಕಾಗ್ತಿಲ್ಲ, ಇನ್ನೂ ಜಾಸ್ತಿ ಮಗು ನೀರು ಬೇಕಾಗಿದೆ ಅಂದ್ಕೊಂಡು ನಿಮಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ಮಗು ಡಿಹೈಡ್ರೇಷನ್ ಆಗಿರುತ್ತೆ. ಡಿಹೈಡ್ರೇಷನ್ ಅಂದರೆ ಮಗುವಿನ ತುಟಿ ಒಣಗೋದಾಗಲಿ, ಸ್ವಲ್ಪ ಚರ್ಮ ಡ್ರೈ ಆಗೋದಾಗಲಿ, ಇಲ್ಲ ನಿಮ್ಮ ಮಗು ಯೂರಿನ್ ಪಾಸ್ ಮಾಡೋದು ಕೂಡ ಕಡಿಮೆ ಮಾಡಿತ್ತು ಅಂತಂದರೆ ನಿಮ್ಮ ಮಗು ಡಿಹೈಡ್ರೇಷನ್ ಆಗಿದೆ ಅಂತಂತ ಅರ್ಥ, ಮತ್ತು ನಿಮ್ಮ ಮಗುಗೆ ಇನ್ನೂ ನೀರು ಬೇಕಾಗಿದೆ ಅಂತಂದು ಒಂದು ಸೂಚನೆ ಆಗುತ್ತೆ. ಸೊ ಇವೇನಾದರೂ ನಿಮ್ಗೆ ಕಂಡು ಬಂದಲ್ಲಿ ಈ ನಿಮ್ಮ ಮಗು ಕೊಡ್ತಿರ್ತಿಲ್ಲ ಅದರಿಗಿಂತ ಇನ್ನೂ ಜಾಸ್ತಿ ನೀರು ಕೊಡ್ತಾ ಬನ್ನಿ. ಇನ್ನೂ ಕೆಲವೊಂದು ಸಮಯದಲ್ಲಿ ನೀವು ನೀರು ಕುಡಿಯುವಾಗ ನಿಮ್ಮ ಮಗುನ ಎತ್ಕೊಂಡಾಯ್ತು, ಇಲ್ಲ ನಿಮ್ಮ ಮಗುನ ಮುಂದ್ಗಡೆ ಕೂತ್ಕೊಂಡು ನೀರು ಕುಡಿತಾ ಬನ್ನಿ. ಇದರಿಂದ ಅದಕ್ಕೊಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ, ಮತ್ತು ಏನಿದೆ ನಾನು ಟೇಸ್ಟ್ ಮಾಡಬೇಕು ಅಂತ ಈ ರೀತಿ ನೋಡ್ಕೊಂಡು ಅದು ಜಾಸ್ತಿ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬೇಸಿಗೆಗಾಲ ನಡೀತಾ ಇದೆ, ನಿಮ್ಮ ಮಗುಗೆ ಆದಷ್ಟು 6 ತಿಂಗಳು ಮೇಲ್ಪಟ್ಟಿತ್ತು ಅಂತಂದರೆ ಹೈಡ್ರೇಟ್ ಆಗಿರೋಕ್ಕೆ ಟ್ರೈ ಮಾಡಿ. ಇವಾಗ ನಿಮ್ಮ ಮಗುಗೆ ಏನಾದರೂ ಸ್ವಲ್ಪ ಹುಷಾರು ತಪ್ಪಿತ್ತು ಅಂತಂದರೆ ನೀವು ಎಳ್ನೀರು ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ಎಳ್ನೀರಿನಲ್ಲಿ ಈ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡೋಂಥ ಕೆಪಾಸಿಟಿ ಇದೆ. ಸೊ ಹಾಗಾಗಿ ಈ ಎಳ್ನೀರು ಕೊಟ್ಟರೆ ಕೂಡ ತುಂಬ ಒಳ್ಳೆಯದು. ಮತ್ತು ಇನ್ನೂ ಕೆಲವೊಂದು ಬಾರಿ ನಿಮ್ಮ ಮಗು 1 ವರ್ಷ ಮೇಲ್ಪಟ್ಟಿತ್ತು ಅಂತಂದರೆ ಎಲ್ಲ ರೀತಿ ಫ್ರೂಟ್ ಜ್ಯೂಸಸ್ ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಆದಷ್ಟು ನಿಮ್ಮ ಮಗುನ ಹೈಡ್ರೇಟ್ ಆಗಿಟ್ಟರೆ ಈ ಸಮ್ಮರ್ ನಿಮಗೆ ಮತ್ತು ನಿಮ್ಮ ಮಗು ತುಂಬ ಆರಾಮದಾಯಕ ಆಗಿರುತ್ತೆ. ಸೊ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.